ಇನ್ನು ಬೆಂಗಳೂರಿನಲ್ಲಿ ಸೋಂಕಿನ ಖಾತೆ ಆರಂಭವಾಗಿದೆ. ತಡ ಸರ್ಕಾರ ಅಲರ್ಟ್ ಆಗಿದೆ. ತುರ್ತು ಸಭೆ ನಡೆಸಿದಂತ ಆರೋಗ್ಯ ಸಚಿವರು ಕೇಂದ್ರದ ಸೂಚನೆಯಂತೆ ಕೆಲ ಮಾರ್ಗಸೂಚಿ ಹೊರಡಿಸಿದ್ದಾರೆ. ಅಷ್ಟಕ್ಕೂ ಸೋಂಕಿನ ಲಕ್ಷಣಗಳೇನು, ಸರ್ಕಾರ ಹೊರಡಿಸಿರುವಂತಹ ಗೈಡ್ಲೈನ್ಸ್ ನಲ್ಲಿ ಏನಿದೆ ಬನ್ನಿ ನೋಡೋಣ. ಚೀನಾ ವೈರಸ್ ಎದುರಿಸಲು ಸಜ್ಜಾದ ಕೇಂದ್ರ ಸರ್ಕಾರ. ಎಚ್ಎಂಪಿವಿ ಎದುರಿಸಲು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್. ಚೀನಾದಲ್ಲಿ ಎಚ್ಎಂಪಿ ವೈರಸ್ ಆರ್ಭಟ ಹೆಚ್ಚಾಗ್ತಿದ್ದಂತೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಸಭೆ ನಡೆಸಿದ್ದು ಮುಂಜಾಗ್ರತಾ ಕ್ರಮ ಆರಂಭಿಸಿದೆ. ಬೆಂಗಳೂರು ಮಾತ್ರವಲ್ಲದೆ ಚೆನ್ನೈ, ಗುಜರಾತ್ನಲ್ಲೂ ವೈರಸ್ನ ಆಟ ಶುರುವಾಗ್ತಿದ್ದಂತೆ ಪ್ರತಿಕ್ರಿಯೆ ನೀಡಿರೋ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ 2001ರಲ್ಲೇ ಈ ವೈರಸ್ ಪತ್ತೆಯಾಗಿತ್ತು. ಈ ಬಗ್ಗೆ ಆತಂಕ ಬೇಡ ಎಂದಿದ್ದಾರೆ. ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅದೇ ಮಾತು ಹೇಳಿದ್ದಾರೆ. ಎಲ್ಲ ILI ಕೇಸಸ್ ಅಲ್ಲಿ ಅಂದಾಜಾಗಿ 1% HMPV ಆಗ್ತದೆ ಇನ್ ಎವ್ರಿ ಇಯರ್. ಈ ವರ್ಷ, ಹಿಂದಿನ ವರ್ಷ, ಅದರ ಹಿಂದಿನ ವರ್ಷ, ಪ್ರತಿ ವರ್ಷ 2005 ಇಂದನೂ ಕೂಡ ಮಾಹಿತಿಗಳೆಲ್ಲ ಇದೆ. ಈಗ ಸದ್ಯಕ್ಕೆ ಏನು ಅವಶ್ಯಕತೆ ಇಲ್ಲ. ಇದೆಲ್ಲ ಗೊತ್ತಿರುವಂಥ ವಿಷಯಗಳು, ಹೊಸದೇನಲ್ಲ. ಅಷ್ಟಕ್ಕೂ ವೈರಸ್ನ ಗುಣಲಕ್ಷಣಗಳೇನು ಅನ್ನೋದನ್ನ ನೋಡಿದ್ರೆ, ವೈರಸ್ ಮನುಷ್ಯನ ದೇಹ ಹೊಕ್ಕಿದ ಮೇಲೆ ಉಸಿರಾಟಕ್ಕೆ ತೊಂದರೆಯಾಗಲಿದೆ. ಕೆಮ್ಮು, ಜ್ವರ, ಮೂಗು ಕಟ್ಟುವಿಕೆ ಜೊತೆಗೆ ಉಸಿರಾಟದ ಸಮಸ್ಯೆ ಎದುರಾಗಲಿದೆ. ಇನ್ನು ಸೀನುವಿಕೆ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಮಕ್ಕಳು, ವೃದ್ಧರಿಗೆ ಬೇಗ HMPV ದಾಳಿ ಮಾಡಲಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರ ಮೇಲೆ ಹೆಚ್ಚು ಆಕ್ರಮಣ ಮಾಡುತ್ತೆ. ಬ್ರಾಂಕೈಟಿಸ್, ನ್ಯೂಮೋನಿಯಾ ಸಮಸ್ಯೆ ಎದುರಾಗಬಹುದು ಅಂತಾನೂ ವೈದ್ಯರು ಹೇಳ್ತಾರೆ. ಸೋಂಕಿನ ಅವಧಿಯು 3 ರಿಂದ 6 ದಿನಗಳಾಗಿದ್ದು ಸೋಂಕಿಗೊಳಗಾದ 3 ರಿಂದ 6 ದಿನದ ನಂತರ ಲಕ್ಷಣ ಮತ್ತಷ್ಟು ಉಲ್ಬಣ ಆಗಲಿದೆ. ಕೊರೋನಾಗೆ ಹೋಲಿಸಿದ್ರೆ ಈ ಸೋಂಕು ಅಷ್ಟೊಂದು ಡೇಂಜರ್ ಅಲ್ಲದಿದ್ರೂ ಕೆಲ ಮುನ್ನೆಚ್ಚರಿಕೆ ವಹಿಸೋದ್ರಿಂದ ಸೋಂಕಿನಿಂದ ದೂರ ಇರಬಹುದಾಗಿದೆ. ಆರೋಗ್ಯ ಇಲಾಖೆ ಕೂಡ ಮುಂಜಾಗ್ರತಾ ಗೈಡ್ಲೈನ್ಸ್ ಜಾರಿಗೊಳಿಸಿದೆ. ಸೀನುವಾಗ, ಕೆಮ್ಮುವಾಗ ಬಾಯಿ ಮೂಗನ್ನ ಮುಚ್ಚಬೇಕು. ಬಾಯಿ ಮೂಗನ್ನ ಕರ್ಚೀಫ್, ಟಿಶ್ಯೂ ಪೇಪರ್ನಿಂದ ಮುಚ್ಚಬೇಕು. ಪದೇ ಪದೇ ಕೈಗಳನ್ನು ಸೋಪ್, ಸ್ಯಾನಿಟೈಸರ್ನಿಂದ ಶುಚಿಗೊಳಿಸಬೇಕು. ಜನಸಂದಣಿ ಇರುವ ಸ್ಥಳಗಳಲ್ಲಿ ಹೆಚ್ಚಾಗಿ ಓಡಾಡಬಾರದು. ಜ್ವರ, ಕೆಮ್ಮು, ಸೀನುವಿಕೆ ಇದ್ರೆ ಸಾರ್ವಜನಿಕ ಸ್ಥಳಕ್ಕೆ ಹೋಗಲೇಬಾರದು. ವೈರಸ್ ಇತರರಿಗೆ ಹರಡದಂತೆ ಮುಂಜಾಗ್ರತೆ ವಹಿಸಬೇಕು. ಸೋಂಕು ಇದ್ರೆ ಮನೆಯಲ್ಲೇ ಇದ್ದು ಬೇರೆಯವರ ಸಂಪರ್ಕಕ್ಕೆ ಬರಬಾರದು. ಹೆಚ್ಚು ಹೆಚ್ಚು ನೀರು ಕುಡಿಯಬೇಕು. ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸಬೇಕು. ಬಳಸಿದ ಕರವಸ್ತ್ರ ಅಥವಾ ಟಿಶ್ಯೂ ಪೇಪರ್ ಅನ್ನ ಮತ್ತೆ ಬಳಸಬಾರದು. ಆಗಾಗ ಕಣ್ಣು, ಮೂಗು, ಬಾಯಿಯನ್ನ ಮುಟ್ಟಬಾರದು. ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ಉಗಿಯಬಾರದು ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾರ್ಗಸೂಚಿ ಹೊರಡಿಸಿದೆ. ಸರ್ಕಾರದ ಮಾರ್ಗಸೂಚಿ ಪಾಲಿಸುತ್ತೇವೆ ಎಂದಿರೋ ಪಾಲಿಕೆ ಆಯುಕ್ತರು ಬೆಂಗಳೂರಲ್ಲಿ ಒಂದು ವೇಳೆ ಕೇಸ್ ಹೆಚ್ಚಾದರೆ ಎದುರಿಸಲು ಸಿದ್ಧರಿದ್ದೇವೆ ಅಂತಿದ್ದಾರೆ. ಬೇರೆಯವರಿಗೆ ಸಂಪ್ರೇಷಣೆ ಆಗಬಾರ್ದು ಅಂತ ದೃಷ್ಟಿಯಿಂದ ನಾವು ಏನೇನು ಎಚ್ಚರಿಕೆ ವಹಿಸಬೇಕಾಗಿರುತ್ತದೆ. ಮತ್ತು ಇದನ್ನು ಕೂಡ ಮಾರ್ಟಾಲಿಟಿ ಅಷ್ಟೇನಿಲ್ಲ. ಚೈನಾದಲ್ಲಿ ಇರ್ತಕ್ಕಂಥ ಕೆಲವು ಪ್ರಕರಣಗಳಲ್ಲಿ ಮಾರ್ಟಾಲಿಟಿನೂ ಆಗಿದೆ. ಅದು ನಮ್ಮ ರಾಜ್ಯ ಸರ್ಕಾರವು ನೋಡಿಕೊಂಡು ಬೇರೆ ಏನೇನು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾ ಇರುತ್ತದೆ ಅಥವಾ ಯಾವ ಥರದ್ದು ಪ್ರೋಟೋಕಾಲ್ ಇಟ್ಕೊಳ್ತಾರೆ, ನಾವೆಲ್ಲರೂ ಅದಕ್ಕೆ ಬದ್ಧಾಗಿ ಕೆಲಸ ಮಾಡಲಿಕ್ಕೆ ಇದ್ದೇವೆ. ಕೆಮ್ಮು, ಶೀತ ಅಂತ ಗಾಳಿ ಮೂಲಕವೇ ಹರಡೋ HMP ವೈರಸ್ ಬೆಂಗಳೂರಿಗೂ ಕಾಲಿಟ್ಟಿದೆ. ಸೋಂಕಿನ ವಿರುದ್ಧ ಹೋರಾಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡ ಸನ್ನದ್ಧವಾಗಿವೆ. ಇದರ ನಡುವೆ ಜನ ಕೂಡ ಸರ್ಕಾರದ ಗೈಡ್ಲೈನ್ಸ್ ಪಾಲಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.